differentiate the function y is equal to cos of x, cos of 2x and cos of 3x. ಹೇಗೆ ಮಾಡ್ಬೋದು ಇದನ್ನು? ಹೌದು, ಒಂದೇನು ಮಾಡ್ಬೋದು ಅಂತ ಹೇಳಿದ್ರೆ ನಾವು ಪ್ರಾಡಕ್ಟ್ ರೂಲ್ ಒಂದು ರೀತಿಯಲ್ಲಿ ಉಪಯೋಗಿಸ್ಕೊಂಡು ಇದನ್ನು ಸಾಲ್ವ್ ಮಾಡ್ಬೋದು. ಆದರೆ ಇಲ್ಲಿ ನಾವು ಲಾಗರಿಥಮ್ ಫಂಕ್ಷನ್ ನೋಡ್ತಾ ಇದ್ದೀವಿ. ಸೊ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಅಪ್ಲೈ ಲಾಗ್ ಆನ್ ಬೋತ್ ಎಂಡ್ಸ್. ಸೊ ಇದೇನಾಗುತ್ತೆ ಇವಾಗ, log y is equal to log of cos of x into cos of 2x into cos of 3x. ಆದರೆ ಇದನ್ನು ಮಾಡಿ ಇನ್ನೇನು ಬದಲಾಯ್ತು ಇಲ್ಲಿ? ಇದು ಮಾಡಿದ್ದು ಏನಕ್ಕೆ ಯೋಚನೆ ಮಾಡಿ. ಈ ಮೊದಲನೇ ರೂಲ್ ಉಪಯೋಗಿಸೋದಕ್ಕೆ, ಸರಿನಾ? ಸೊ ದಿಸ್ ಇಸ್ ಬೇಸಿಕಲಿ, ನಾನು ಇನ್ನೊಂದು ರೀತಿಯಲ್ಲಿ ಬರೀಬೋದು ಇದನ್ನು. ಸೊ ದಿಸ್ ಇಸ್ log of cos of x plus log of cos 2x plus log of cos of 3x. ಇವಾಗ ನಾವು ವಿಲ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಸರಿನಾ? ಸೊ ಇವಾಗ ಏನಾಗುತ್ತೆ, ಇವೆಲ್ಲ ಸಿಂಗಲ್ ಟರ್ಮ್ಸ್ ಆಗುತ್ತೆ, ಅದು ಡಿಫ್ರೆನ್ಷಿಯೇಟ್ ಮಾಡೋದು ಸುಲಭ ಆಯಿತು. ಸೊ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಆಫ್ y is 1 by y and y prime, ಸರಿನಾ? ಸೊ ಇದು ಈ ಥರ ಬೇಡ ಅಂತ ಹೇಳಿದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಆಫ್ y is 1 by y and ಇಂಟು y prime, ಚೈನ್ ರೂಲ್, ಸರಿನಾ? ಮತ್ತಿದು ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಆಫ್ ಸಮಥಿಂಗ್ is 1 by that ಕ್ವಾಂಟಿಟಿ. ಮತ್ತಿರ್ಗ ನಾವು ಮತ್ತೊಂದು ಲೈನಲ್ಲಿ ಇದು ಡಿಫ್ರೆನ್ಷಿಯೇಷನ್ ಕೂಡ ನೋಡಿಸ್ಬೇಕು, ಸರಿನಾ? ಮತ್ತು ಮುಂದಿನ, ಆ್ಯಕ್ಚುಲಿ ಇದೇ ಕಲರಲ್ಲಿ ಮುಂದಿನ ಭಾಗ 1 by ಮುಂದಿನ ಟರ್ಮು ಈ ಉತ್ತರ ಕೊಡುತ್ತೆ, ಸರಿನಾ? ಬಿಕಾಸ್ ಲಾಗ್ ಆಫ್ ಎನಿಥಿಂಗ್ ಇಸ್ ದಟ್ ಎಂಟಿಟಿ ಇನ್ ದ ಡಿನಾಮಿನೇಟರ್ ಆ್ಯಂಡ್ ವಿ ಆರ್ ಡಿಫ್ರೆನ್ಷಿಯೇಟಿಂಗ್ cos 2x. ಮತ್ತು ಕೊನೆಯದಾಗಿ 1 by cos of 3x and we have to differentiate cos 3x. ಇವಾಗ ಮುಂದಿನ ಭಾಗ ಏನಪ್ಪ ಅಂತ ಹೇಳಿದ್ರೆ y by y prime by y is equal to ಡಿಫ್ರೆನ್ಸಿಯೇಷನ್ ಆಫ್ cos of x ಏನೋ ಮೈನಸ್ sin x by ಡಿನಾಮಿನೇಟರ್ಲಿ cos x ಇದೆ. ಡಿಫ್ರೆನ್ಸಿಯೇಷನ್ ಆಫ್ cos 2x ಏನೋ ಮೈನಸ್ ಸೈನ್ ಆಫ್ ವಾಟ್ ಎವರ್ ದ ಕ್ವಾಂಟಿಟಿ ಇಸ್ ಡಿವೈಡ್ ಬೈ cos 2x. ಇದ್ರ ಜೊತೆಗೆ ನಾವು ತಿರ್ಗಾ ಒಳಗಡೆ ಇಲ್ಲಿ 2x ಇದೆ, ಸೊ ವಿ ನೀಡ್ ಟು ಡಿಫ್ರೆನ್ಷಿಯೇಟ್ ದ್ಯಾಟ್ ಆಲ್ಸೋ, ಅದು ಕೂಡ ಡಿಫ್ರೆನ್ಷಿಯೇಟ್ ಮಾಡ್ಬೇಕು ನಾವು, ಆಯಿತಾ? ಮೈನಸ್ sin 3x by cos 3x and differentiation of 3x. ಹೌದು ತಾನೆ? ಡಸ್ ಇಟ್ ಮೇಕ್ ಸೆನ್ಸ್? ಸೊ ಇದನ್ನು ನಾವು ಸ್ಕಿಪ್ ಮಾಡ್ಬೋದು, ಆಯಿತಾ ಹುಡುಗರ? ಎಕ್ಸಾಮಲ್ಲಿ ಈ ಸ್ಟೆಪ್ಪು ಇಷ್ಟು ಡೀಟೇಲಾಗಿ ಏನು ಬೇಕಾಗಿಲ್ಲ. ಇಲ್ಲಿ ನಾವು ಚೈನ್ ರೂಲು ಉಪಯೋಗಿಸ್ಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಿದೆ ಅಲ್ವಾ? ಅದನ್ನು ನೀವು ಡೈರೆಕ್ಟಾಗಿ ಇವಾಗ ಇಲ್ಲಿ ಬರೆದು ನೋಡ್ತೀನಿ ನೋಡಿ, ಈ ಥರ ಬರೆಯೋದು ಬದಲಾಗಿ ನೀವು ಡೈರೆಕ್ಟಾಗಿ ಇದು 2 ಡಿಫ್ರೆನ್ಸಿಯೇಷನ್ ಆಫ್ 2x ಇಸ್ ಮೈನಸ್ 2, ಆ್ಯಕ್ಚುಲಿ 2 ಇಲ್ಲಿ ನೆಗೆಟಿವ್ ಇದೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ 2x ಇಸ್ 2, ಡಿಫ್ರೆನ್ಸಿಯೇಷನ್ ಆಫ್ 3x ಇಸ್ 3 ಅಲ್ವಾ? ದಿಸ್ ಇಸ್ ಈ ರೀತಿಯಲ್ಲಿ ನಿಮ್ಮ ಉತ್ತರ ಬದಲಾಗುತ್ತೆ. ಸೊ ಈ ಸ್ಟೆಪ್ಪು ಬೇಕಾಗಿಲ್ಲ, ಈ ಸ್ಟೆಪ್ಪು ನೀವು ಡೈರೆಕ್ಟಾಗಿ ಬರೆಯೋ ರೀತಿಯಲ್ಲಿ ಕಲಿಬೇಕು. ಇದು ಬರೀತು ಅಂದರೆ ತಪ್ಪಲ್ಲ, ಬಟ್ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ, ಸರಿನಾ? ಸೊ ಇವಾಗ ಮತ್ತು ಮುಂದೆ y ಪ್ರೈಮ್ ಇಸ್ ಈಕ್ವಲ್ ಟು y ಟೈಮ್ಸ್ ಆಫ್, ಇದು ಸ್ವಲ್ಪ ಸಾಲ್ವ್ ಮಾಡ್ತು ಅಂದರೆ ಇಲ್ಲಿ ನೆಗೆಟಿವ್ ಅನ್ನು ಹೊರಡೆ ತಗೊಬೋದು. ದಿಸ್ ಇಸ್ tan ಆಫ್ x, ಇಲ್ಲಿ ಪ್ಲಸ್ ಹಾಕ್ಕೊಳುತ್ತೆ, ನೆಗೆಟಿವ್ ತೆಗೆದ್ರಲ್ಲ, 2 times of tan 2x plus 3 times of tan of 3x. So all in all y prime is equal to y substitute ಮಾಡ್ಕೊಬೇಕು, ಮೈನಸ್ 1 ಆಫ್ y ಎಕ್ಸ್ಪ್ರೆಷನ್ ಏನೋ y ಇಲ್ಲಿದೆ, ಕಾಪಿ ಪೇಸ್ಟ್, y ಟೈಮ್ಸ್ ಆಫ್ ಮತ್ತು ಈ ಎಕ್ಸ್ಪ್ರೆಷನ್. ಸೊ ಕೊನೆಯದಾಗಿ ಇದು ನಿಮ್ಮ ಉತ್ತರ. ಸೊ ಇಲ್ಲೂ ಕೂಡ ನೀವು ಹೇಳಬೇಕು ಅಂತ ಹೇಳಿದ್ರೆ ಈ ಸ್ಟೆಪ್ನು ಸ್ಕಿಪ್ ಮಾಡಿಕೊಂಡು
ನೀವು ಬರೆಯೋ ಸ್ಥಿತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಉತ್ತರ ಬರೀಬೋದು. ಸರಿನಾ? ಸೊ ಇಷ್ಟು ಕಲ್ತ್ಕೊಳ್ಳಿ. ಎಲ್ಲೆಲ್ಲಿ ಏನೇನು ಸ್ಕಿಪ್ ಮಾಡಬೇಕು, ಟೈಮ್ ಉಳಿಸೋದು ಮುಖ್ಯನೇ, ಸ್ಟೆಪ್ಸ್ ಬರೆಯೋದೇನು ಅಷ್ಟೊಂದು ಮುಖ್ಯ ಅಲ್ಲ. ಹಾಂ, ಬರೀಬೇಕು, ಫಾರ್ಮುಲಾಸ್ ಬರೀಬೇಕು, ಏನು ಫಾರ್ಮುಲಾಸ್ ಉಪಯೋಗ್ತಾ ಇದ್ದೀವಿ, ಮತ್ತು ಇಲ್ಲಿ ಲಾಗ್ ಅಪ್ಲೈ ಮಾಡ್ತೀವಿ, ಇವೆಲ್ಲ ಬರೀಬೇಕು. ಈ ಥರ ಸ್ಟೆಪ್ಸ್ ಎಲ್ಲ ಸ್ಕಿಪ್ ಮಾಡ್ಬೋದು.